ಆಗಲ್ಲ, ESI ಕಟ್ ಆಗಲ್ಲ, ಅದು ಇಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾರು ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ, ಯಾಕೆ ಮಾಡ್ತಾರೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ನಮಗೆ ಏನೀಗ ನಮ್ಮ ಕುಕ್ಕಡ ಮಂಜುನಾಥ್ ಸರ್ ಹೇಳಿದರು, ನಮ್ಮ AUTUC ಜಿಲ್ಲಾ ಕಾರ್ಯದರ್ಶಿ ಅವರು ಮಹಾನಗರ ಪಾಲಿಕೆನಲ್ಲಿ ಒಂದು ಮೀಟಿಂಗ್ ಆಯಿತು. ಮಹಾನಗರ ಪಾಲಿಕೆಯಲ್ಲಿ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ ಆದಾಗ ಸಂತೋಷ್ ಲಾಡ್ ಅವರು ಬಂದಿದ್ರು. ಸಂತೋಷ್ ಲಾಡ್ ಅವ್ರ ಪಕ್ಕ ಬಸವಂತಪ್ಪರು ಕೂತ್ಕೊಂಡಿದ್ರು. ಆ ಮೀಟಿಂಗಿಗೆ ಎಲ್ಲ ಯೂನಿಯನ್ ಲೀಡರ್ಗಳನ್ನ ಕರೆದಿದ್ರು. ಆ ಮೀಟಿಂಗಲ್ಲಿ ನಾನು 15-20 ನಿಮಿಷ ಈ ಹೊರಗುತ್ತಿಗೆ ಕಾರ್ಮಿಕರು ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಸಂತೋಷ್ ಲಾಡ್ ಹೇಳಿದ್ರು. ಸರ್ ನೋಡಿ, ನೀವು ಕಾಯಂ ಮಾಡ್ಕೊಳ್ಳಿ ಅಂತ ಹೇಳಿದೆ. ಕಾಯಂ ಮಾಡ್ಕೊಳ್ಳೋಕೆ ಆಗಲ್ಲ, ಕಷ್ಟ ಆಗತ್ತಂತ. ಕಾಯಂ ಮಾಡ್ಕೊಳ್ಳೋ ತನಕ ನೋಡಿ, ಬೀದರ್ ಮಾದರಿನಲ್ಲಿ ಯಾವ ಥರ ನೇರವಾಗಿ DC ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡ್ಕೊಂಡಿದ್ರೆ ಆ ಥರ ಮಾಡ್ಕೊಳ್ಳಿ ಅಂತೀವಿ. ಸಂತೋಷ್ ಲಾಡ್ ಖಂಡಿತ ಅದನ್ನ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರ್ ಇದನ್ನು ಮಾಡಿ ಸರ್, ಇಡೀ ಸ್ಟೇಟ್ ವೈಡ್ ಮಾಡಿ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಸಂಘಟನೆಗಳನ್ನ ಮನವಿ ಮಾಡ್ಕೊಂಡ್ರು. ಅದರ ಪ್ರತಿಫಲವಾಗಿ ಸಂತೋಷ್ ಲಾಡ್ ಹೋಗ್ಬಿಟ್ರು, ಮತ್ತೆ ಅದು ಮಾಡ್ಕೊಂಡು. ಆ್ಯಕ್ಚುಲಿ ಬಸವಂತಪ್ಪರ ಹಿಂದೆ ನಮ್ಮ ಸಂಘಟನೆ ಅವ್ರ ಹಿಂದೆ ಬಿದ್ದು ಬಸವಂತಪ್ಪರಿಗೆ ನಾವು ಮನವರಿಕೆ ಮಾಡಿಕೊಟ್ವಿ. ಯಾಕಂತ ಹೇಳಿದ್ರೆ ಬಸವಂತಪ್ಪರದು ಕೂಡ ಈ ಹೊರಗುತ್ತಿಗೆ ಕಾರ್ಮಿಕರು ಅನುಭವಿಸ್ತಕ್ಕಂಥದ್ದು ಗೊತ್ತಿದೆ. PG ಹಾಸ್ಪಿಟಲ್ ಅವ್ರ ರಿಲೇಟಿವ್ಸ್ ಅವರೆಲ್ಲರೂ ಕೂಡ ಇದ್ದಾರೆ. ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾದ್ಮೇಲೆ Ashwavega English News coming soon. Your channel, your voice, your trust.